ಹರಸುವುದಕ್ಕೆ ಪ್ರಾರಂಭಿಸ್ತಾನೆ. ಎಲ್ಲಿದ್ದಾಳೆ ಅವಳು ಅಂತ ಲಕ್ಷ್ಮಣನಲ್ಲಿ ಕೇಳ್ತಾನೆ, ಮರಗಿಡಗಳಲ್ಲಿ ಕೇಳ್ತಾನೆ, ಗೊತ್ತಾಗೋದಿಲ್ಲ. ದಾರಿ ಹುಡುಕ್ತಾ ಬರ್ತಾರೆ. ಆವಾಗ ಸುಗ್ರೀವನೆಂಬ ವಾನರನ ಸ್ನೇಹವಾಗ್ತದೆ. ಸುಗ್ರೀವನಿಗೆ ಅಣ್ಣನಾದ ವಾಲಿಯಿಂದ ಅನ್ಯಾಯವಾಗಿದೆ ಅನ್ನುವುದನ್ನು ತಿಳಿದ ರಾಮನು ವಾಲಿಯನ್ನು ವಧಿಸಿ ಸುಗ್ರೀವನ ಸ್ನೇಹವನ್ನು ಸಂಪಾದಿಸಿ ಕಪಿವೀರರುಗಳನ್ನೆಲ್ಲ ಸೇರಿಸಿಕೊಂಡು ಅವರ ನೇತೃತ್ವದಲ್ಲಿ ಲಂಕೆಗೆ ಸೇತುವೆಯ ರಚನೆಯನ್ನು ಮಾಡ್ತಾರೆ. ಸೇತುವೆ ರಚನೆಯಾದ ಮೇಲೆ ಲಂಕೆಯ ಒಳಗೆ ಎಲ್ಲರೂ ನಡೆದು ಬರ್ತಾರೆ. ಅಲ್ಲಿ ಒಂದು ಕಡೆ ನಿಲ್ತಾರೆ. ಆ ಕ್ಷಣದಲ್ಲಿ ರಾಮ ಯೋಚಿಸ್ತಾನೆ. ಮುಂದಿನ ಕತೆ ಅದು. ರಾಮ ಸಂಧಾನಕ್ಕೆ ಅಂತ ಸುಗ್ರೀವನ ಮಗನಾದ ಅಂಗದನನ್ನು ರಾವಣನ ಬಳಿ ಕಳಿಸ್ತಾನೆ. ಅಂಗದ ರಾವಣನ ಆಸ್ಥಾನಕ್ಕೆ ಹೋಗ್ತಾನೆ. ಆಸ್ಥಾನದಲ್ಲಿ ಎಲ್ಲರೂ ಮೌನರಾಗ್ತಾರೆ. ಆಗ ರಾವಣನ ಮಂತ್ರಿ ಪ್ರಹಸ್ತ ಅನ್ನುವವನು ಏನಪ್ಪ ಯಾರಪ್ಪ ನೀನು ಅಂತ ಮಾತಾಡಿಸ್ತಾನೆ. ರಾವಣನ ಮಂತ್ರಿಯಾದ ಪ್ರಹಸ್ತ ಮತ್ತು ಸುಗ್ರೀವನ ಮಗನಾದ ಅಂಗದ ಹಾಗೂ ಪ್ರಹಸ್ತ, ರಾಮನ ಕಡೆಯಿಂದ ಅಂಗದ, ರಾವಣನ ಕಡೆಯಿಂದ ಪ್ರಹಸ್ತ, ಇವರಿಬ್ಬರು ಮಾತನಾಡುವ ಒಂದು ರಸಭರಿತವಾದ ಒಂದು ಸನ್ನಿವೇಶ ಇವತ್ತು ನಾವು ಪ್ರಸ್ತುತಪಡಿಸಲಿಕ್ಕಿರುವಂಥ. ಮಾತುಕತೆ ಆದಮೇಲೆ ರಾವಣ ಸೀತೆಯನ್ನು ಕೊಡಲಾರೆ ಯುದ್ಧಕ್ಕೆ ಬನ್ನಿ ಅಂತ ಹೇಳ್ತಾನೆ. ಇಲ್ಲಿ ಕತೆ ಎಂಡ್ ಆಗುತ್ತೆ. ಈಗ ಕಥೆಯನ್ನು ಪ್ರಾರಂಭಿಸ್ತಾನೆ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿಳಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಬೊಡಮಡುತ್ತಾ ಪಾದಾಂಬುಜಗೆ ಬೊಡಮಡುತ್ತ ವರ್ಣಿಪೆನಿ ಕಥಾಮೃತವ ರಾಮನ ಪಾಳ್ಯದವರೆಲ್ಲ ಹವಣಿಸಿದರಿದ್ದ ರಾಮನ ಪಾಳ್ಯದವರೆಲ್ಲ. ಈಗ ಹಾಗಲ್ಲಪ್ಪ, ನೀನು ಮಂಗ ಆದ್ರೆ ಏನಂತೆ ಒಂದು ಪ್ರೀತಿಯಿಂದ ಮಾತಾಡಿದ್ದು ನಾನು ಲೇಸು ಮಾತಾಡಿದ್ದು ಲೇಸು ಲೇಸು ಬೇಡ್ಬೇ ಬಂದೊಳವ ಮುಖ ನೋಡಿ ಗೊತ್ತಿಲ್ಲ ನನಗೆ ಮೊದಲೇ ಹೇಳಿದ್ದಾರೆ. ಇಲ್ಲಿಯ ಮಂತ್ರಿ ಇದ್ದಾನೆ ಪ್ರಧಾನ. ನನ್ನ ಕೈ ನೋಡುವಾಗ ನನಗೆ ಗೊತ್ತಾಗಿರಬಹುದು. ಪ್ರಹಸ್ತ ಇದು ಬಿಚ್ಚಿದ ಕೈಯದು, ಅಂದ್ರೆ ಬೆಚ್ಚಿಸುವ ಕೈಯಲ್ಲ, ಬಿಚ್ಚಿದ ಕೈ ಹೌದದು. ನಾನು ಅದನ್ನೆಲ್ಲ ಗಮನಿಸಿ ಹೆಸರನ್ನು ಹೇಳುವುದಿಲ್ಲ. ಯಾಕೆ ಹೇಳುವುದಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿದ್ದಾನೆ ಹೆಸರು ಜಗದೀಶ ಅಂತ. ಇರುವುದು ಯಾರ್ಯಾರ ಮನೆಯಲ್ಲಿ? ಹೌದು, ಸರಿ, ಅದು ಜಗತ್ತೇ ಅವನಿಗೆ ಈಶ ಅಂತ. ಅದೇನು ತಪ್ಪಾಗಲಿಲ್ಲ ಮಹಾರಾಜ. ಅಲ್ಲಲ್ಲ, ಹಾಗಲ್ಲ. ಹಾಗಾದ್ರೆ ಹೊಸ ವ್ಯಾಕರಣವನ್ನು ಬರಿಬೇಕಿಲ್ಲ. ಸಮಾಸ ಮಾಡುವಾಗ ವ್ಯಾಕರಣ ಅಲ್ಲ,
ನಿಮ್ಮವರಲ್ಲಿ ಅಂದರೆ ಮಂಗಗಳಲ್ಲಿ ಸಂಸ್ಕೃತ ಕಲಿತವರಿದ್ದಾರೆ ಅಂತ ನಾವು ಕಂಡಿದ್ದೇವೆ. ಹಾ, ಆದ್ದರಿಂದ ನನ್ನ ಭಾವನೆ ಇದ್ದಾನಪ್ಪ, ನಿನಗಿಂತ ಹೆಚ್ಚು ಕಲ್ತಿದ್ದಾನಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದಷ್ಟೇ. ಹಾ. ಮತ್ತೆ ಸಂಸ್ಕೃತ ಮಾತಾಡುವವರೆಲ್ಲ ಮಂಗಗಳು ಅಂತಲ್ಲ, ಮಂಗಗಳು ಸಂಸ್ಕೃತವನ್ನು ಮಾತಾಡಬಲ್ಲ ಬಲ್ಲವು ಎನ್ನುವುದಕ್ಕೆ ನನ್ನ ಭಾವ ಸಾಕ್ಷಿ. ಇರ್ಬೋದು. ಹನುಮಂತ, ಹ, ಈಗ ನಾನು ಹೇಳುವುದು ಕೇಳು. ಆ ಶೂರ್ಪನಖೆಯ ಕೃತ್ರಿಮ ಹ, ಹ. ನಿನಗೆ ಕೇಳಲಿಕ್ಕೆ ಆಗುವುದಿಲ್ವೋ? ನಾನು ಹೇಳುವುದನ್ನು ಕೇಳು. ಅಲ್ಲ, ಅದು ನೀನು ಹೇಳುವುದನ್ನು ಕೇಳ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ನಿನಗೆ ಸಂಶಯ ಬಂದ್ರೆ ಪುನಃ ಕೇಳು. ಮತ್ತೆ